ಕಳೆದ ಹಲವು ವರ್ಷಗಳಿಂದ ಶಾಂತವಾಗಿದ್ದಂತಹ ಕೊಲ್ಲಿ ರಾಷ್ಟ್ರಗಳಲ್ಲಿ ಈಗ ಆತಂಕದ ವಾತಾವರಣ. ಯಾವಾಗ ಏನಾಗುತ್ತೆ ಅನ್ನುವಂತಹ ಭಯ ಅಲ್ಲಿ ಸಿಕ್ಕಾಕೊಂಡಿರುವಂತಹ ಜನರಿಗೆ ಕಾಡ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ನ ದಾಳಿ ಮುಂದುವರೆದಿದೆ. ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇದೆ. ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಭೀಕರ ದಾಳಿಯನ್ನ ಮಾಡಿದೆ. ಇರಾನ್ನ ಮಿಸೈಲ್ ದಾಳಿಯಿಂದ ಸ್ಥಾವರ ಧ್ವಂಸವಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇರಾನ್ ನಡೆಸಿದಂತಹ ಪ್ರತೀಕಾರದ ದಾಳಿಯ ಪರಿಣಾಮ ಇದು. ಇಸ್ರೇಲ್ನಲ್ಲಿರುವಂತಹ ವಿದ್ಯುತ್ ಸ್ಥಾವರ, ಪರಮಾಣು ವಿದ್ಯುತ್ ಸ್ಥಾವರ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದು ಏನು ಸ್ಫೋಟ ಆಗಿದೆಯೋ, ಯಾವ ಕಟ್ಟಡವನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆಯೋ ಆ ಕಟ್ಟಡ, ಆ ಸ್ಥಾವರ ಧ್ವಂಸವಾಗಿ ಹೋಗ್ಬಿಟ್ಟಿದೆ. ಮುಗಿಲೆತ್ತರಕ್ಕೆ ಬೆಂಕಿ, ಹೊಗೆ ಕಾಣಿಸಿಕೊಂಡಿದೆ. ಈಗಿರುವಂತಹ ಆತಂಕ ಏನು ಅಂದರೆ, ಅಲ್ಲಿರುವಂತಹ ಕೆಮಿಕಲ್ ಏನಾದರೂ ಲೀಕ್ ಆಗಿಬಿಟ್ರೆ ಅದರ ಪರಿಣಾಮ ಭಯಾನಕ ಹಾಗೆ ಭೀಕರ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸದ್ಯಕ್ಕೆ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗಬೇಕು. ಯಾವ ರೀತಿಯಾದಂತಹ ದಾಳಿ, ಪರಮಾಣು ವಿದ್ಯುತ್ ಸ್ಥಾವರಕ್ಕೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ, ಕೆಮಿಕಲ್ ಲೀಕ್ ಆಗುವಂತಹ ಆತಂಕ ಇದೆಯಾ? ಒಂದು ವೇಳೆ ಲೀಕ್ ಆದರೆ ಅದು ದೊಡ್ಡ ಮಟ್ಟದಲ್ಲಿ ಅನಾಹುತಕ್ಕೆ ಅಥವಾ ಸಾವು ನೋವಿಗೆ ಕಾರಣ ಆಗುವಂತಹ ಆತಂಕ ಇದೆ. ಇರಾನ್ ಮಾಡಿದಂತಹ ಪ್ರತೀಕಾರದ ದಾಳಿ ಇದು. ಅವ್ರ ಬಳಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿದ್ದಾವೆ. ಬಹಳ ಪ್ರಬಲವಾಗಿರುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಇರಾನ್ ಕೂಡ ಒಂದು. ಮಿಸೈಲ್ಗಳೇ ಅವರ ಪ್ರಬಲ ಅಸ್ತ್ರ. ಅದೇ ಮಿಸೈಲ್ಗಳನ್ನ ಬಳಸಿ ಅವರ ಒಂದೊಂದು ಮಿಸೈಲ್ಗಳು ಸುಮಾರು 2000 ಕಿಲೋಮೀಟರ್, 3000 ಕಿಲೋಮೀಟರ್ ದೂರ ಸಾಗಿ ನಿಗದಿತ ಗುರಿಯನ್ನ ಧ್ವಂಸ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದ್ದಾವೆ, ಸಾಮರ್ಥ್ಯವನ್ನ ಹೊಂದಿದ್ದಾವೆ. ಹಾಗಾಗಿ ಅಮೆರಿಕ ಹಾಗೆ ಇಸ್ರೇಲ್ ಎರಡೂ ರಾಷ್ಟ್ರಗಳು ಇರಾನ್ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅವರು ಎಲ್ಲಿ ಮಿಸೈಲ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು, ಎಲ್ಲಿಂದ ಮಿಸೈಲ್ಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ರು, ಆ ಮಿಲಿಟರಿ ಇನ್ಸ್ಟಾಲೇಷನ್ಸ್ಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡ್ತಾ ಇರೋದು. ಈಗಲೂ ಪ್ರಬಲವಾದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ನ ಬಳಸಿ ಇಸ್ರೇಲ್ನಲ್ಲಿರುವಂತಹ ಈ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ದಾಳಿಯನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಟ್ ಇದರಲ್ಲಿ ಕೆಮಿಕಲ್ ಲೀಕ್ ಆಗಿದೆಯಾ, ಅದರ ಪರಿಣಾಮ ಏನು, ಎಷ್ಟು ವ್ಯಾಪ್ತಿಗೆ ಇದು ಹರಡುತ್ತೆ, ಇದೆಲ್ಲದರ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.